ಕ್ಯಾನ್ಸರು ತಕ್ಷಣ ಪತ್ತೆ ಆದರೆ, ಕ್ಯಾನ್ಸರ್ ಬಂದ ರೋಗ ಬಂದ ತಕ್ಷಣ ಪತ್ತೆ ಆದರೆ ವಾಸಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಪತ್ತೆ ಮಾಡ್ಕೊಳ್ಳದೇನೆ ರೋಗ ಉಲ್ಬಣ ಆಗ್ಬಿಟ್ರೆ ಅದು ಕಷ್ಟ. ಇದು ಒಂದು ಮರಣಾಂತಿಕ ರೋಗ ಅಂತಲೇ ಕರೀಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ಡಾಕ್ಟರ್ ಹೇಳ್ತಾ ಇದ್ರು, ಈಗ ಇತ್ತೀಚೆಗೆ ಹೊಸ ಔಷಧಿಗಳೆಲ್ಲ ಬಂದಿದ್ದಾವೆ, ಕ್ಯಾನ್ಸರ್ ರೋಗವನ್ನು ವಾಸಿ ಮಾಡ್ತಕ್ಕಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ ಅಂತ. ಅದಕ್ಕೆ ಇದನ್ನೆಲ್ಲ ಅದು ಔಷಧ ಬಹಳ ದುಬಾರಿ ವೆಚ್ಚ. ಈಗ ಜನೌಷಧ ಇದರಲ್ಲಿ ಬಹಳ ಕಡಿಮೆ ಸಿಗ್ತದೆ. 1 ಲಕ್ಷ ರೂಪಾಯಿ ಇದ್ದದ್ದು 10,000 ರೂಪಾಯಿಗೆ ಸಿಗ್ತಕ್ಕಂಥ ಇದಾಗುತ್ತೆ. ಇಷ್ಟು ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು. ಸುಮಾರು ಭಾರತ ದೇಶದಲ್ಲಿ 100 ಕೋಟಿ ಜನ 140 ಕೋಟಿನಲ್ಲಿ 100 ಕೋಟಿ ಜನ ಅವರು ಪಾಪ ಔಷಧ ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಔಷಧ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರತಕ್ಕಂಥ ಊಟಕ್ಕೆ ತೊಂದರೆ ಇರ್ತಕ್ಕಂಥ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದಾಗ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಗೊಂಡ್ಬಂದೆ. ಯಾಕಂದ್ರೆ ಊಟಕ್ಕೋಸ್ಕರ ತೊಂದರೆ ಆಗಬಾರದು. ಅನ್ನ ಎಲ್ರಿಗೂ ಸಿಕ್ಕಬೇಕು, ಯಾರು ಕೂಡ ಹಸಿದು ಮಲಗಬಾರದು. ಅದಕ್ಕೆ ಹೇಳಿ 5 kg ಅಕ್ಕಿಯನ್ನ ದಿನೇಶ್ ಗುಂಡೂರಾವ್ ಆಗ ಆಹಾರ ಮಂತ್ರಿ ಆಗಿದ್ರು. ನಾನು 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಆಹಾರ ಸಚಿವರಾಗಿದ್ರು. ಆಗ 5 kg ಅಕ್ಕಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡೋದು. ಆಮೇಲೆ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ್ಮೇಲೆ 2023ರಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಒಟ್ಟು ಈಗ ಬಡವರಿಗೆ ಸಿಗ್ತಕ್ಕಂಥ ಅಕ್ಕಿ, BPL ಕಾರ್ಡ್ ಹೋಲ್ಡರ್ಸ್ಗೆ ಸಿಗ್ತಕ್ಕಂಥ ಅಕ್ಕಿ 10 kg ಅಕ್ಕಿಯನ್ನ ಕೊಡ್ತಾ ಇದ್ದೀವಿ. 10 kg ಅಕ್ಕಿ. ಇದರಿಂದ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡಲೇಬೇಕು. ಯಾರು ಹಸಿದು ಮಲಗಬಾರದು. ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗೇನೆ ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು, ವೈದ್ಯಕೀಯ ಸೇವೆನೂ ಕೂಡ ಎಲ್ರಿಗೂ ಸಿಕ್ಕಬೇಕು.